ಪ್ರಸ್ತಾಪ ಮಾಡು, ಹೀಗೆ ಮಾತಾಡಬೇಕು ಅಂತ ಹೇಳಿಕೊಟ್ಟವರು ಎಸ್ ಎಂ ಕೃಷ್ಣ ಅವರು ಅಂತ. ಹಾಗಾಗಿ ನನ್ನ ಜೀವನದ ಅತಿ ದೊಡ್ಡ ಗುರು ಅಂದರೆ ಅದು ಎಸ್ ಎಂ ಕೃಷ್ಣ ಅವರು, ಮರೆಯೋದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ಕೆ ಎಸ್ ಈಶ್ವರಪ್ಪನವ್ರು ಹೇಳ್ತಾ ಇದ್ರು. ನೋಡಿ, ಅವರು ಒಂದು ಮಾತು ಹೇಳಿದ್ರು, ಅವ್ರು ಯಾವತ್ತೂ ಕೂಡ ನನ್ನ ಜಾತಿ ಕೇಳಲೇ ಇಲ್ಲ ಅಂತ. ಈಗ ಯಾರಾದರೂ ರಾಜಕೀಯಕ್ಕೆ ಬರಲಿ, ಯಾವ ಜಾತಿಯವನು ಬೆಳೆಸ್ಬೇಕಾ ಬೆಳೆಸಬಾರ್ದಾ, ಆತನಿಗೆ ಟಿಕೆಟ್ ಕೊಡಬೇಕಾ ಟಿಕೆಟ್ ತಪ್ಪಿಸ್ಬೇಕಾ, ಇದೆಲ್ಲವೂ ಡಿಸೈಡ್ ಆಗೋದು ಕೂಡ ಜಾತಿಯಿಂದಲೇ ಅಂತ. ಬಟ್ ಅದು ಜಾತಿ ಅನ್ನೋಂಥ ಭೇದ ಭಾವ ಯಾವುದು ಕೂಡ ಎಸ್ ಎಂ ಕೃಷ್ಣ ಅವರು ಮಾತಾಡ್ತಿರ್ಲಿಲ್ಲ, ಕೇಳ್ತಾ ಇರಲಿಲ್ಲ. ಇನ್ಫ್ಯಾಕ್ಟ್ ಯಾವುದೇ ಜಾತಿಯ ಒಬ್ಬ ಅದ್ಭುತ ರಾಜಕಾರಣಿ ಇದ್ದರೆ ಅವ್ರನ್ನ ಬೆಂಬಲಿಸ್ತಾ ಇದ್ರು, ಬೆನ್ನು ತಟ್ಟಿ ಮುನ್ನಡೆಸ್ತಾ ಇದ್ರು. ಎಸ್ ಎಂ ಕೃಷ್ಣ ಅವ್ರಿಗೆ ಇರುವಂತಹ ಹೆಗ್ಗಳಿಕೆ ಅನ್ನುವಂಥ ವಿಚಾರವನ್ನು ಈಶ್ವರಪ್ಪನವರು ಹೇಳ್ತಾ ಇದ್ರು. ಇನ್ನು ಎಚ್ ವಿಶ್ವನಾಥ್ ಅವರು, ನಾನು ಆರಂಭದಲ್ಲೇ ಹೇಳ್ತಾ ಇದ್ದೆ, ಹಳ್ಳಿ ಹಕ್ಕಿ, ಹಾರಾಡೋ ಹಕ್ಕಿ, ಪಕ್ಷದಿಂದ ಪಕ್ಷಕ್ಕೆ ಹಾರಾಡ್ತಾರಂತೆಲ್ಲ ಹೇಳ್ತಿದ್ವಿ. ಓಕೆ, ವಿಜೇಂದ್ರ ಅವರು ಮಾತಾಡಿದ್ದಾರೆ. ಧೀಮಂತ ನಾಯಕ, ಮಾಜಿ ಮುಖ್ಯಮಂತ್ರಿಗಳು, ಹಿರಿಯರಾಗಿರ್ತಕ್ಕಂಥ ಸನ್ಮಾನ್ಯ ಎಸ್ ಎಂ ಕೃಷ್ಣರವರು ನಮ್ಮಿಂದ ಇವತ್ತು ಅಗಲಿದ್ದಾರೆ. ಭಾಳ ನೋವು ತರ್ತಕ್ಕಂಥ ಸಂಗತಿ. ನಮಗೆಲ್ಲ ತಿಳಿದಿರೋ ಹಾಗೆ ಮಾನ್ಯ ಎಸ್ ಎಂ ಕೃಷ್ಣರವರು ಅಜಾತ ಶತ್ರು ಅಂತಲೇ ನಾವು ಕರಿಬೋದು. ಮಾಜಿ ಮುಖ್ಯಮಂತ್ರಿಗಳಾಗಿ, ವಿದೇಶಾಂಗ ಸಚಿವರಾಗಿ, ರಾಜ್ಯಪಾಲರಾಗಿ ತಮ್ಮದೇ ಆದಂಥ ಒಂದು ದೂರದೃಷ್ಟಿತ್ವವನ್ನು ಉಳ್ಳಂಥ ಒಬ್ಬ ಮಹಾನ್ ನಾಯಕ ಸನ್ಮಾನ್ಯ ಎಸ್ ಎಂ ಕೃಷ್ಣರವರು. ಈ ರಾಜ್ಯಕ್ಕೆ ಅವರು ಕೊಟ್ಟಿರ್ತಕ್ಕಂಥ ಒಂದು ಅಪಾರವಾಗಿರ್ತಕ್ಕಂಥ ಕೊಡುಗೆ. ಈಗ ತಾನೇ ಹಿರಿಯರಾಗಿರ್ತಕ್ಕಂಥ ಎಚ್ ಕೆ ಪಾಟೀಲ್ ಜಿ ಅವರು ಮಾತನಾಡ್ತಾ ಹೇಳಿದರು, ರಾಜ್ಯದ ಮುಖ್ಯಮಂತ್ರಿಗಳಾಗಿ, ಹಣಕಾಸಿನ ಸಚಿವರಾಗಿ, ನೀರಾವರಿ ಕ್ಷೇತ್ರ ಇರುವುದು, ಗ್ರಾಮೀಣ ಭಾಗಕ್ಕೆ ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆಗಳು, ಉತ್ತರ ಕರ್ನಾಟಕಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆಗಳನ್ನು ಅವರು ಸ್ಮರಣೆ ಮಾಡಿದರು. ಜನಾನುರಾಗಿ ಆರಂಭದಲ್ಲೇ ಹೇಳ್ತಾ ಇದ್ದೆ ನಾನು, ಎಚ್ ವಿಶ್ವನಾಥ್ ಅವರು ಮಾತನಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಯಾವುದೇ ವೇದಿಕೆ ಹತ್ತಲಿ ಎಚ್ ವಿಶ್ವನಾಥ್ ಯಾರ ಬಗ್ಗೆನಾದರೂ ಅಸಮಾಧಾನ ಇದೆ ಅಂದರೆ ಎಲ್ಲರ ಬಗ್ಗೆನೂ ಅಸಮಾಧಾನ ಎಚ್ ವಿಶ್ವನಾಥ್ ಅವ್ರಿಗೆ. ಏಕವಚನದಲ್ಲೇ ವಾಗ್ದಾಳಿ ಮಾಡಿಬಿಡ್ತಾರೆ, ಯಾವುದೇ ವ್ಯಕ್ತಿಗಳಾಗಲಿ, ಯಾವುದೇ ಪಕ್ಷದ ನಾಯಕರಾಗಲಿ. ಯಾಕಂದರೆ ಅವರು ಯಾವ ಪಕ್ಷಕ್ಕೂ ಕೂಡ ಒಬ್ಬ ನಿಷ್ಠಾವಂತ ನಾಯಕನಾಗಿ ಉಳಿದುಕೊಳ್ಳಿಲ್ಲ. ಆದರೆ ನಿಷ್ಠಾವಂತ ಕಾರ್ಯಕರ್ತ ಅಥವಾ ನಿಷ್ಠಾವಂತ ಅಭಿಮಾನಿ ಯಾರಿಗಾದರೂ ಇದ್ರೆ ಅಂದರೆ ಅದು ಎಸ್ ಎಂ ಕೃಷ್ಣ ಅವ್ರ ಪಾಲಿಗೆ. ಅವರು ಎಸ್ ಎಂ ಕೃಷ್ಣ ಅವ್ರ ಬಗ್ಗೆ ಒಂದು ಮಾತು ಹೊಗಳದೆ ಅವ್ರು ಯಾವ ವೇದಿಕೆಯಿಂದ ಕೆಳಗೆ ಇಳಿದಿದ್ದೇ ಇಲ್ಲ. ಅವ್ರು ಅದನ್ನೇ ಹೇಳ್ತಾ ಇದ್ರು, ಅತ್ಯಂತ ಪ್ರಮುಖ ಪಾತ್ರ ನನ್ನ ಜೀವನದಲ್ಲಿ ಅಂತ ಎಚ್ ವಿಶ್ವನಾಥ್ ಅವರು. ಈ ರೀತಿ ಹೊಗಳಿದ್ದು ಎಸ್ ಎಂ ಕೃಷ್ಣ ಅವ್ರನ್ನ ಬಿಟ್ಟರೆ ಬೇರೆ ಯಾರಿಗೂ ಅಲ್ಲ ಎಚ್ ವಿಶ್ವನಾಥ್ ಅವರು. ಸೊ ಅಷ್ಟು ಅತ್ಯಾಪ್ತರು. ಅವರು ಒಡನಾಟವನ್ನು ಮೆಲುಕು ಹಾಕ್ತಾ ಇದ್ರು. ಜೀವನದಲ್ಲೇ ಮರೆಯೋದಿಲ್ಲ, ನನ್ನ ರಾಜಕೀಯ ಜೀವನದಲ್ಲೇ ಮರೆಯೋದಕ್ಕೆ ಸಾಧ್ಯ ಆಗದಂಥ ಅದ್ಭುತ ಘಳಿಗೆಗಳಿಗೆ ನಾವಿಬ್ಬರೂ ಕೂಡ ಸಾಕ್ಷಿಯಾಗಿದ್ದೀವಿ, ಅದು ನನ್ನ ಹೆಮ್ಮೆ ಅನ್ನುವಂಥ ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇದ್ರು. ಎಸ್ ಎಂ ಕೃಷ್ಣ ನಿಧನಕ್ಕೆ ಎಚ್ ಡಿ ಕುಮಾರಸ್ವಾಮಿಯವರು ಕೂಡ ಸಂತಾಪ ಸೂಚಿಸಿದ್ದಾರೆ. ಎಸ್ ಎಂ ಕೃಷ್ಣ ನಿಧನದ ಸುದ್ದಿ ಕೇಳಿ ಬಹಳ ದುಃಖ ಉಂಟಾಗಿದೆ, ಅವರ ಅಗಲಿಕೆ ಬಹಳ ದುಃಖ ಉಂಟು ಮಾಡಿದೆ ಅಂತ ಎಚ್ ಡಿ ಕುಮಾರಸ್ವಾಮಿಯವರು ಸಂತಾಪ ಸೂಚಿಸಿದ್ದಾರೆ. ಟ್ವೀಟ್ ಮೂಲಕ ಸಂತಾಪ ಸೂಚಿಸಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ. ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿಯವರ ಸಂತಾಪ. ಈ ಮೈತ್ರಿ ಆದಂತಹ ಸಂದರ್ಭದಲ್ಲಿ ಎಚ್ ಡಿ ಕುಮಾರಸ್ವಾಮಿಯವರು ನಿಮಗೆಲ್ಲ ನೆನಪಿರಬಹುದು, ಎಸ್ ಎಂ ಕೃಷ್ಣ ಅವ್ರ ನಿವಾಸಕ್ಕೆ ಹೋಗಿದ್ರು, ಅವ್ರನ್ನ ಭೇಟಿಯಾಗಿ ಬಂದಿದ್ದಾರೆ ಅವರು. ಹಾಗಾಗಿ ಕೊನೆಯ ಕ್ಷಣದ ಭೇಟಿ ಕೂಡ ಆಗಿದೆ. ಅವರ ಆರೋಗ್ಯ ವಿಚಾರಿಸ್ಕೊಂಡು ಅವ್ರಿಗೆಲ್ಲ ವಿಷ್ ಎಲ್ಲ ಮಾಡಿ ಕಳಿಸಿದ್ರು ಈ ಮೈತ್ರಿ ಆಗೋ ಸಂದರ್ಭದಲ್ಲಿ. ಮತ್ತೊಂದು ಕಡೆ ಆನಂತರ ಅವರು ಸಂಸದರಾಗಿ ಕೂಡ ಆಯ್ಕೆ ಆದರೂ, ಸಚಿವರು ಕೂಡ ಆಗಿದ್ದಾರೆ. ಈಗ ಎಚ್ ಡಿ ಕುಮಾರಸ್ವಾಮಿಯವರು ಎಸ್ ಎಂ ಕೃಷ್ಣ ಅವ್ರನ್ನ ಈ ರೀತಿ ನೆನಪು ಮಾಡ್ಕೊಳ್ತಿದ್ದಾರೆ, ಸಂತಾಪ ಕೂಡ ಸೂಚಿಸಿದ್ದಾರೆ. ಈ ಬಹುತೇಕರಿಗೆ ಗೊತ್ತಿಲ್ಲ ಅನಿಸುತ್ತೆ, ಯಾಕೆ ಬೆಂಗಳೂರನ್ನು ಸಿಲಿಕಾನ್ ಸಿಟಿ ಅಂತೀವಿ, ಜೊತೆಗೆ IT ಕ್ಯಾಪಿಟಲ್ ಸಿಟಿ ಅಂತೆಲ್ಲ ಕರಿತೀವಲ್ಲ ಬೆಂಗಳೂರನ್ನು, ಅದೆಲ್ಲದಕ್ಕೂ ಕೂಡ ಕಾರಣಕರ್ತರು ಎಸ್ ಎಂ ಕೃಷ್ಣ ಅವರು. ಈ ಸಿಲಿಕಾನ್ ಸಿಟಿಯನ್ನೇ ಈಗ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ ಅಂತ ಡಿ ಕೆ ಶಿವಕುಮಾರ್ ಅವರು ಹೊರಟಿದ್ದಾರಲ್ಲ, ಮೋಸ್ಟ್ಲಿ ಎಸ್ ಎಂ ಕೃಷ್ಣ ಅವರೇ DCM ಡಿ ಕೆ ಶಿವಕುಮಾರ್ ಅವ್ರಿಗೆ ಪ್ರೇರಣೆ. ಬೀಗರು ಅಲ್ಲದೆ ರಾಜಕೀಯವಾಗಿ ಕೂಡ ಅವರ ಸ್ಫೂರ್ತಿ ಅಂತ ಅನಿಸುತ್ತೆ, ನನಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಬ್ರ್ಯಾಂಡ್ ಬೆಂಗಳೂರು ಕನಸು ಕಾಣ್ತಿದ್ದಾರಲ್ಲ, ಹೀಗೆ ಮಾಡಬೇಕು ಅಂತ ಆ ದೂರದೃಷ್ಟಿ ಕೂಡ ಎಸ್ ಎಂ ಕೃಷ್ಣ ಅವ್ರಿಗೆ ಇತ್ತು. ಆ ನಿಟ್ಟಿನಲ್ಲೇ ಬೆಂಗಳೂರನ್ನು ಅಭಿವೃದ್ಧಿ ಪಡಿಸಿದ್ದಾರೆ, ಹಲವು ಕೊಡುಗೆಗಳನ್ನು ಸಿಲಿಕಾನ್ ಸಿಟಿಗೆ ಕೊಟ್ಟಿದ್ದಾರೆ. ಈ ಎರಡೂ ಹೆಸರು ಸಿಗೋದಕ್ಕೂ ಕೂಡ ಕಾರಣಕರ್ತರು ಎಸ್ ಎಂ ಕೃಷ್ಣ ಅವರು ಅಂತ. ಚಂದ್ರಬಾಬು ನಾಯ್ಡು ಅವ್ರ ಜೊತೆಗೆ ಕಾಂಪಿಟೇಷನ್ ಅಂತೆ. ಈ ಬೆಂಗಳೂರನ್ನ ಒಂದು ಹಂತಕ್ಕೆ ನಾವು ತೆಗೆದುಕೊಂಡು ಬರಬೇಕು, ಎಲ್ಲ IT ಕಂಪನಿಗಳು ಬೆಂಗಳೂರಿಗೆ ಬರಬೇಕು, ಇಲ್ಲೇ ಹೂಡಿಕೆ ಮಾಡಬೇಕು ಅನ್ನೋದಿತ್ತಲ್ಲ. ಚಂದ್ರಬಾಬು ನಾಯ್ಡು ಅವರನ್ನು ಕೂಡ ಹಿಂದಿಕ್ಕಿರುವಂಥ ಹಿರಿಮೆ ಎಸ್ ಎಂ ಕೃಷ್ಣ ಅವ್ರಿಗೆ ಸಲ್ಲುತ್ತೆ ಅಂತ. ಅಷ್ಟು ಕಾಂಪಿಟೇಷನ್ ಇತ್ತಂತೆ. ಇಲ್ಲ, ಯಾಕೆ ಅಲ್ಲಾಗಬೇಕು IT ಕಂಪನಿಗಳು, ಬೆಂಗಳೂರೇನು ಯಾವುದ್ರಲ್ಲಿ ಕಡಿಮೆ ಇದೆ, ಇಲ್ಲಿ ಆಗಬೇಕು ಅನ್ನೋವಂಥ ಕಾಂಪಿಟೇಷನ್, ಅದು ಕೂಡ ಹೆಲ್ತಿ ಕಾಂಪಿಟೇಷನೇ
ಸಹಜವಾಗಿ ನಮ್ಮ ರಾಜ್ಯ ಮುಂಚೂಣಿಯಲ್ಲಿರಬೇಕು, ನಮ್ಮ ಬೆಂಗಳೂರೇ ಹೆಸರುವಾಸಿ ಆಗಬೇಕು ಅನ್ನೋದಿರುತ್ತಲ್ಲ, ಆ ಹೊತ್ತಿನಲ್ಲೂ ಕೂಡ ನಾಯ್ಡು ಅವ್ರ ಜೊತೆಗೆ ಕಾಂಪಿಟೇಷನಲ್ಲಿ ಇದ್ರಂತೆ ಎಸ್ ಎಂ ಕೃಷ್ಣ ಅವರು. ಬಹಳ ಖುಷಿ ಆಗುತ್ತೆ ಅವರ ರಾಜಕೀಯ ಹಾದಿ ಕೊಟ್ಟಿರುವಂತಹ ಕೊಡುಗೆಗಳನ್ನು ನಾವು ಮೆಲುಕು ಹಾಕ್ತಾ ಇದ್ರೆ. ಆಗಲೇ ಹೇಳ್ತಾ ಇದ್ನಲ್ಲ ಸಿ ಎಂ ಸಿದ್ದರಾಮಯ್ಯನವರು ನಾವು ಬಡವರ ಪರ, ಹಾಗಾಗಿ ಅನ್ನಭಾಗ್ಯ ಯೋಜನೆ ತಂದಿದ್ದೀವಿ ಅಂತ. ಆಗಲೇ ದೂರದೃಷ್ಟಿ ಇಟ್ಕೊಂಡು ಬಿಸಿ ಊಟದ ಯೋಜನೆ ಜಾರಿ ಮಾಡಿಬಿಟ್ಟಿದ್ರು ಎಸ್ ಎಂ ಕೃಷ್ಣ ಅವರು ಅಂತ. ಯಾಕಂದರೆ ಮಕ್ಕಳೇ ದೇಶದ ಪ್ರಜೆಗಳು, ಮುಂದಿನ ದೇಶದ ಪ್ರಜೆಗಳು ಅಂತ ನಾವೇನು ಹೇಳ್ತೀವಿ. ಅವರಿಗೆ ಒಂದು ಒಳ್ಳೆ ವಿದ್ಯಾಭ್ಯಾಸ ಸಿಗಬೇಕು, ಒಳ್ಳೆ ಬುನಾದಿ ಸಿಗಬೇಕು. ಹಾಗಾಗಿ ಯಾವ ಮಕ್ಕಳು ಕೂಡ ಹಸಿದ ಹೊಟ್ಟೆಯಲ್ಲಿ ಶಾಲೆಯಲ್ಲಿ ಇರಬಾರ್ದು ಅನ್ನೋ ಕಾರಣಕ್ಕೆ ಬಿಸಿ ಊಟದ ಯೋಜನೆ ಅವರು ಜಾರಿಗೆ ತಂದಿದ್ರು ಅಂತ. ಬಹಳ ವಿಷಯಗಳು ಅನೇಕ ರಾಜಕೀಯ ವ್ಯಕ್ತಿಗಳು ನೆನಪು ಮಾಡ್ಕೊಳ್ತಿದ್ದಾರೆ ಎಸ್ ಎಂ ಕೃಷ್ಣ ಅವರ ಬಗ್ಗೆ. ಅನ್ನದಾತರು, ಮೋಸ್ಟ್ಲಿ ರೈತರು ಕೂಡ ವಿಪರೀತವಾಗಿ ಎಸ್ ಎಂ ಕೃಷ್ಣ ಅವರ ಮೇಲೆ ಪ್ರೀತಿ ಇಟ್ಕೊಂಡವರು, ವಿಶ್ವಾಸ ಇಟ್ಕೊಂಡವರು. ಕಾರಣ ಅನ್ನದಾತರ ಪರವಾಗಿ ಕೂಡ ಅವರು ಸಿ ಎಂ ಆದಂಥ ಕಾಲದಲ್ಲಿ ತೆಗೆದುಕೊಂಡಂಥ ನಿರ್ಧಾರಗಳು ಅದ್ಯಾವುದು ಕೂಡ ಮರೆಯೋದಕ್ಕೆ ಸಾಧ್ಯ ಇಲ್ಲ ಬಿಡಿ. ಯಾವುದಾದ್ರೂ ಹೋರಾಟ ಆಗಲಿ, ಈಗ ಪ್ರತಿಯೊಬ್ಬ ಅನ್ನದಾತರು ಮಾತಾಡೋದು ಬಂಗಾರಪ್ಪನವರ ಸಾಧನೆ, ಎಸ್ ಎಂ ಕೃಷ್ಣ ಅವ್ರು ಏನು ಮಾಡಿದ್ರು ಇದೆಲ್ಲವನ್ನ ಮೆಲುಕು ಹಾಕ್ತಾರೆ. ಯಾಕೆ ಅವ್ರ ಥರ ನೀವು ಮಾಡೋಕ್ಕಾಗ್ತಿಲ್ಲ ಅಂತ ಈಗ ರಾಜಕಾರಣಿಗಳಿಗೆ ಪ್ರಶ್ನೆ ಮಾಡಿದಂಥ ಅನೇಕ ಉದಾಹರಣೆಗಳು ನಮ್ಮ ಕಣ್ಮುಂದೆ ಬಂದ್ಬಿಡುತ್ತೆ. ಕಾವೇರಿ ಹೋರಾಟ ಆದಾಗ ನಾವು ಕೇಳಿಸ್ಕೊಂಡ್ವಿ, ರೈತರೇ ಮುಖ್ಯ, ರಾಜ್ಯವೇ ಮುಖ್ಯ, ರಾಜ್ಯದ ನೀರೇ ಮುಖ್ಯ, ನಮ್ಮ ನೆಲ ಜಲ ಭಾಷೆನೇ ಮೊದಲ ನಮಗೆ ಆದ್ಯತೆ ಅಂದವರು ಬಂಗಾರಪ್ಪನವರು. ಅದಾದ ಬಳಿಕ ಎಸ್ ಎಂ ಕೃಷ್ಣ ಅವರು. ಹಾಗಾಗಿ ಯಾವತ್ತೂ ಕೂಡ ರೈತರಾಗಲಿ ಜನಸಾಮಾನ್ಯರಾಗಲಿ ಇಂಥ ಧೀಮಂತ ನಾಯಕರನ್ನು ಮರೆಯೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಎಚ್ ವಿಶ್ವನಾಥ್ ಅವರು ಹೇಳ್ತಾ ಇದ್ರು. ಈಗಿನ ರಾಜಕಾರಣದ ಬಗ್ಗೆ ಬೇಸತ್ತು ಹೋಗ್ಬಿಟ್ಟಿದ್ರಂತೆ ಎಸ್ ಎಂ ಕೃಷ್ಣ ಅವರು. ಇದೇನ್ರಿ ರಾಜಕಾರಣನ ಅನ್ನೋ ಮಟ್ಟಿಗೆ ಬಂದ್ಬಿಟ್ಟಿತ್ತು ವ್ಯವಸ್ಥೆ ಅಂತ. ಬಹುತೇಕ ಕಡೆ ಭ್ರಷ್ಟ ಅಧಿಕಾರಿಗಳು, ಭ್ರಷ್ಟ ರಾಜಕಾರಣ, ಜಾತಿ ಇದೆಲ್ಲ ಇಟ್ಕೊಂಡೇ ಸುದ್ದಿಗಳು ಬರುತ್ತಲ್ಲ, ಅದೆಲ್ಲದಕ್ಕೂ ತದ್ವಿರುದ್ಧ ಅಂದರೆ ಎಸ್ ಎಂ ಕೃಷ್ಣ ಅವರು ಅಂತ. ಅವ್ರ ಕಾಲಾವಧಿಲಿ ಎಷ್ಟು ದುಡ್ಡು ಮಾಡಿದ್ರು, ಇವ್ರ ಕಾಲಾವಧಿಲಿ ಎಷ್ಟು ದುಡ್ಡು ಮಾಡಿದ್ರು ಅಂದಾಗ ಎಸ್ ಎಂ ಕೃಷ್ಣ ಅವರು ಒಂದು ಕ್ಲೀನ್ ಇಮೇಜಲ್ಲಿ ಮುಂಚೂಣಿಯಲ್ಲಿ ನಿಲ್ತಾರೆ ಅಂತ. ಈಗ ಮೊನ್ನೆ ನಾವು ಮಾತಾಡ್ತಾ ಇದ್ವಿ, ಸಿ ಎಂ ಸಿದ್ದರಾಮಯ್ಯನವರು ಕೂಡ ಆ ಸಾಲಲ್ಲಿ ನಿಂತ್ಕೊಳ್ತಾ ಇದ್ರು. ಈ ಮೂಢ ಹಗರಣ ಬಂದ ಮೇಲೆ ಇಷ್ಟೆಲ್ಲ ಸುದ್ದಿಗಳು ಬಂತು ಅಂತ. ಎಸ್ ಎಂ ಕೃಷ್ಣ ಅವರ ಅಂತಿಮ ದರ್ಶನಕ್ಕೆ ಸಕಲ ಸಿದ್ಧತೆಗಳು ನಿವಾಸದಲ್ಲಿ ಆಗ್ತಾ ಇದೆ. ಮನೆಯ ಮುಂದೆ ಪೆಂಡಾಲ್ ಹಾಕಿ ತಯಾರಿ ಮಾಡಿಕೊಳ್ಳಲಾಗ್ತಾ ಇದೆ. ಕೃಷ್ಣ ನಿವಾಸಕ್ಕೆ ಗಣ್ಯರ ಆಗಮನ ಆಗುತ್ತೆ. ಕೆಲ ಕ್ಷಣಗಳಲ್ಲಿ ಎಲ್ಲ ರಾಜಕೀಯ ನಾಯಕರ ಆಗಮನ ಆಗುತ್ತೆ. ಈಗ ಆಲ್ರೆಡಿ ಎಸ್ ಎಂ ಕೃಷ್ಣ ಅವರ ಅಂತಿಮ ದರ್ಶನ ಪಡೆದುಕೊಂಡಿದ್ದಾರೆ. ಒಂದು ಬಾರಿ ನಾನು ಜನತಾದಳದಿಂದ ಇದ್ದರೂ ಕೂಡ ನನ್ನನ್ನು ಮಹಾಮಂಡಲದ ಅಧ್ಯಕ್ಷನ ಮುಖ್ಯಮಂತ್ರಿಯಾಗಿ ಸಹಕಾರ ಕ್ಷೇತ್ರದಲ್ಲಿ ಜಿ ಟಿ ದೇವೇಗೌಡರು ಇರಬೇಕು ಅಂತೇಳಿ ನನ್ನ ಉಳಿಸ್ತಂಥವರು, ಕೊನೆ ಗಳಿಗೆವರೆಗೂ ಕೂಡ ಅವರ ಆತ್ಮೀಯತೆ, ಒಬ್ಬ ಶಾಸಕನ ಸ್ಥಾನದಲ್ಲಿದ್ದು ಒಂದು ನಿವೇಶನವನ್ನು ಕೊಟ್ಟಿದ್ದರೆ ನನ್ನ ಕರೆದು ಯಾಕೆ ಗೌಡ್ರೆ ನೀವು ಏನು ತಗೊಂಡಿಲ್ಲ ಅಂಥೇಳಿ ಒಂದು ಬೆಂಗಳೂರಿನಲ್ಲಿ ಒಂದು ನಿವೇಶನವನ್ನು ಕೊಟ್ಟಂಥವ್ರು, ನನಗೆ ಶಾಸಕನ ನಿವೇಶನ ಕೊಟ್ಟಂಥವ್ರು ಎಸ್ ಎಂ ಕೃಷ್ಣರವರು. ಅಷ್ಟೊಂದು ಪ್ರೀತಿ, ಅಭಿಮಾನ, ದ್ವೇಷದ ರಾಜಕಾರಣ ಇಲ್ಲದೆ ವರ್ಣರಂಜಿತ ರಾಜಕಾರಣವನ್ನು ಮಾಡಿದಂಥ ಎಸ್ ಎಂ ಕೃಷ್ಣರವರು ಈ ರಾಜ್ಯದ ಜನತೆ